ನಮಸ್ಕಾರ ವೀಕ್ಷಕರೇ. ಇದೇ 8ರಿಂದ 19ರವರೆಗೆ ಉದ್ಯಾನ ನಗರಿ ಬೆಂಗಳೂರಿನ ಹೃದಯವಾದ ಪುಷ್ಪೋದ್ಯಾನ ಲಾಲ್‌ಬಾಗ್‌ನಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪ್ರದರ್ಶನಕ್ಕೆ ದೇಶ ವಿದೇಶದಿಂದ ಲಕ್ಷಾಂತರ ಪುಷ್ಪ ಪ್ರೇಮಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಕುರಿತ ಫಲಪುಷ್ಪ ಪ್ರದರ್ಶನ ಇದಾಗಿತ್ತು. ಸಂಸತ್ ಭವನ ಹಾಗೆ ಚೈತನ್ಯ ಭೂಮಿ ನೋಡುಗರ ಗಮನ ಸೆಳೆಯಿತು. 6 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸಿ ಹೊಸ ಸಂಸತ್ ಭವನದ ಪ್ರತಿಕೃತಿಯನ್ನು ಈ ಲಾಲ್‌ಬಾಗ್‌ನಲ್ಲಿ ರಚಿಸಲಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಬದುಕಿನ ಪ್ರಾರಂಭದಲ್ಲಿಯೇ ನಡೆದ ಮಹಾಡ್ ಸತ್ಯಾಗ್ರಹ ನೆನಪಿಸುವ ಕಲಾಕೃತಿಯು ಕೂಡ ಇಲ್ಲಿತ್ತು. ಹಾಗೆ ನಾಸಿಕ್ ಕಲಾರಾಮ್ ದೇವಾಲಯ, ಕೊರೆಗಾಂವ್ ಜಯಸ್ತಂಭದ ಮಾದರಿ, ಹಿರಾಕುಡ್ ಅಣೆಕಟ್ಟೆಯ ಪ್ರತಿಕೃತಿ ಸೇರಿದಂತೆ ಇನ್ನೂ ಅನೇಕ ಆಕೃತಿಗಳ ಪ್ರದರ್ಶನ ಲಾಲ್‌ಬಾಗ್‌ನಲ್ಲಿ ನೋಡುಗರ ಗಮನವನ್ನು ಸೆಳೀತು. ಭಾರತದ ಭೂಪಟ ಹಾಗೆ ಅದರ ಎರಡೂ ಬದಿಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಸಂವಿಧಾನದ ಪೀಠಿಕೆ, ಕಲಾಕೃತಿ ಮತ್ತು ಇದರ ಜೊತೆಗೆ ಸಂಸತ್ನಲ್ಲಿ ಅಂಬೇಡ್ಕರ್ ಮಾತನಾಡುತ್ತಿರುವಂತಹ ಕಲಾಕೃತಿ ಲಾಲ್‌ಬಾಗ್‌ನಲ್ಲಿ ಕಂಡುಬಂತು. ಇನ್ನೊಂದು ಬದಿಗೆ ದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದ ಪುಷ್ಪ ಪ್ರೇಮಿಗಳ ಕಣ್ಮನ ಸೆಳೆಯುತ್ತಿದ್ದ ಇನ್ನೊಂದು ಆಕರ್ಷಣೆ ಅಂದರೆ ಕಾರಂಜಿ. ಲಾಲ್‌ಬಾಗ್ ಕೆರೆ ಮತ್ತು 100 ವರ್ಷಗಳ ಹಳೆಯ ಬೃಹತ್ ಮರಗಳು, 3000 ವರ್ಷಗಳಿಗೂ ಹಳೆಯದೆನ್ನಲಾದ ಬೃಹತ್ ಬಂಡೆ ಕೂಡ ಇಲ್ಲಿ ಇದೆ. ಇದರ ಮೇಲೆ ಕೆಂಪೇಗೌಡರು ನಿರ್ಮಿಸಿರುವಂತಹ ಕಾವಲು ಗೋಪುರ, ಹಾಗೆ ಹಕ್ಕಿಗಳ ಕಲರವ, ಎತ್ತ ನೋಡಿದರತ್ತ ಅರಳಿ ನಿಂತಿರುವ 100 ಬಗೆಯ ಪುಷ್ಪಗಳು ನೋಡುಗರನ್ನು ಮನಸೂರೆಗೊಳ್ಳುತ್ತಿತ್ತು ಈ ಲಾಲ್‌ಬಾಗ್‌ನಲ್ಲಿದ್ದ ಫಲಪುಷ್ಪ ಪ್ರದರ್ಶನ.